ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಲಿನ ಪೌಡ್ರನ್ನು ಬಳಸ್ಕೊಂಡು ಈಸಿಯಾಗಿ ಅಷ್ಟು ಟೇಸ್ಟಿಯಾಗಿ ಬಾಸುಂದಿ ರೆಸಿಪಿಯನ್ನು ಹೆಂಗೆ ಮಾಡೋದು ತೋರಿಸಿದ್ದೀನಿ. ಈ ರೆಸಿಪಿಯನ್ನು ಮಾಡೋದಕ್ಕೆ ನಾ ಇಲ್ಲೇ 1 ಬಟ್ಲ ಆಗುವಷ್ಟು ಹಾಲಿನ ಪೌಡ್ರ್, ನಿಮಗೆ ಇಷ್ಟವಾಗುವಂಥ ಡ್ರೈ ಫ್ರೂಟ್ಸ್ಗಳನ್ನ ತಗೋಬೇಕು. ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ರುಚಿಗೆ ಅವಶ್ಯಕತೆ ಇರುವಷ್ಟು ಸಕ್ಕರೆ ಮತ್ತು 4ರಿಂದ 5 ಏಲಕ್ಕಿಯನ್ನು ತಗೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಮ್ಯಾಗೊಂದು ಈ ಪ್ಯಾನನ್ನು ಇಟ್ಟು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೋಬೇಕು. ತುಪ್ಪ ಸ್ವಲ್ಪ ಕರಗಿದ ಕೂಡಲೇ ನಾವು ತಗೊಂಡಿರುವಂಥ 1 ಬಟ್ಲು ಆಗುವಷ್ಟು ಹಾಲಿನ ಪೌಡ್ರನ್ನು ಸೇರಿಸ್ಕೋಬೇಕು. ಈ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಮಾಡಿರುವಂಥ ಬಾಸುಂದಿ ಟೇಸ್ಟ್ ಒಳಗೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಎಕ್ಸಾಕ್ಟಾಗಿ ಹಾಲನ್ನು ರೆಡ್ಯೂಸ್ ಮಾಡ್ಕೊಂಡು ಮಾಡಿರುವಂಥ ಬಾಸುಂದಿ ಯಾವ ಥರ ಇರ್ತೈತಲ್ಲ ಅದೇ ಥರ ಟೇಸ್ಟ್ ಇರ್ತೈತಿ. ಆದ್ರೆ ಜಲ್ದಿ ಗಟ್ಟಿ ಆಗ್ತೈತಿ. ಹಂಗೆ ಮಾಡೋದಕ್ಕೆ ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು. ಅದಕ್ಕಾಗಿನ ಈ ಥರ ಹಾಲಿನ ಪೌಡ್ರನ್ನು ಬಳಸ್ಕೊಂಡು ಮಾಡ್ಬೋದು. ಹಾಲಿನ ಪುಡಿನ ಒಂದು ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕು. ಹಾಲಿನ ಪೌಡ್ರ್ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಂಗೆ ಈಸಿಯಾಗಿನೂ ಮಾಡ್ಕೋಬೋದು ಈ ರೆಸಿಪಿನ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಜಲ್ದಿನ ಕಲರ್ ಚೇಂಜ್ ಆಗತ್ತೈತಿ. ಈ ಥರ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಆಯಿತು. ಈಗ ನಾವು ತಗೊಂಡಿರುವಂಥ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕೀಗ. ನೋಡ್ತಿರ್ಬೋದು ನೀವು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಬಹಳ ಈಸಿ ಮತ್ತು ಟೇಸ್ಟಿಯಾಗಿರುವಂತಹ ಬಾಸುಂದಿ ರೆಸಿಪಿಯನ್ನು ಮಾಡ್ಕೋಬಹುದು. ಈಗ ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಲಿನ ಪೌಡ್ರನ್ನು ಹುರಿಯುವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಟನ್ನು ಹುರಿಬೇಕು. ಇಲ್ಲಾದ್ರೆ ಜಲ್ದಿನ ಕೆಂಪಾಗ್ತದೆ. ಅದು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗನ ಅದನ್ನೊಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗ್ತೈತಿ. ಈಗ ನಾವು ತೊಗೊಂಡಿರುವಂಥ ಹಾಲನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಲನ್ನು ನಾನು ಇಲ್ಲೇ ಕಾಯಿಸಿಟ್ಕೊಂಡಿದ್ದೀನಿ. ನೀವು ಹಂಗೆ ಹಸಿ ಹಾಲು ಬಳಸ್ಕೊಂಡು ಮಾಡಿದರೂ ನಡಿತೈತಿ. ಕಾಯಿಸಿಟ್ಕೊಳ್ಳೋದ್ರಿಂದ ಜಲ್ದಿನ ಅದು ರೆಡಿ ಆಗ್ತೈತಿ. ಒಂದು ಸ್ವಲ್ಪ ಕುದಿಯೋದಕ್ಕೂ ಟೈಮ್ ಬೇಕು. ಹಸಿ ಹಾಲನ್ನು ಬಳಸ್ಕೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ಹಿಡಿತೈತಿ. ಅದಕ್ಕೆ ನಾನು ಆಲ್ರೆಡಿ ಕಾಸಿರುವಂಥ ಹಾಲನ್ನು ಬಳಸ್ಕೊಂಡಿದ್ದೀನಿ. ಮೊದಲಿಗೆ ಅರ್ಧ ಸೇರಿಸ್ಕೊಂಡೀನಿ. ಹಾಲಿನ ಪೌಡ್ರಿಗೆ ಡೈರೆಕ್ಟಾಗಿ ಹಾಲನ್ನು ಸೇರಿಸ್ಕೋಬೋದು. ಇಲ್ಲಿ ಗಂಟಾಗೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಸಿಯಾಗಿ ಹಾಲಿನ ಪುಡಿ ಜೊತೆ ಕುಡ್ಕೋತೈತಿ. ಈಗ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಇದೇ ಥರ ಕೈ ಆಡಿಸ್ಕೊತ ಒಂದು 5 ನಿಮಿಷ ಕುದಿಸ್ಕೋಬೇಕು ಹಾಲನ್ನು. ಈ ಥರ ಮಾಡ್ಕೊಳ್ಳೋದ್ರಿಂದ ಹಾಲು ಗಟ್ಟಿ ಆಗ್ತೈತಿ. ಹಂಗೆ ಕ್ರೀಮಿಯಾಗಿ ಚೆಂದಂಗೆ ಇರ್ತೈತಿ. ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಕೈ ಬಿಡಲಾರ್ದ ಇದೇ ಥರ ಒಂದು 5 ನಿಮಿಷ ಕುದಿಸ್ಕೊತಾನೆ ಇರಬೇಕು ಇದನ್ನು. ಈ ಬಾಸುಂದಿನ ಚಪಾತಿ ಜೊತೆ ಪೂರಿ ಜೊತೆ ಭಾಳ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನಿಮಗೆ ಎಷ್ಟು ಬೇಕು ಸಕ್ಕರೆ ಪ್ರಮಾಣ ನೋಡಿಕೊಂಡು ರುಚಿಗೆ ಅವಶ್ಯಕತೆ ಇರೋಷ್ಟು ಸಕ್ಕರೆಯನ್ನು ಸೇರಿಸ್ಕೊರಿ. ನಾನು ಇಲ್ಲಿ ಮೀಡಿಯಮ್ ಬಟ್ಲದಿಂದ 1 ಬಟ್ಲ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ. ನಿಮಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬಹುದು. ಕಡಿಮೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಡಿಮೆನೂ ಮಾಡ್ಕೋಬಹುದು. ಇದು ಮೀಡಿಯಮ್ ಸ್ವೀಟ್ ಐತಿ. ಭಾಳ ತೀರಾ ಸ್ವೀಟನೂ ಅಲ್ಲ, ಭಾಳ ತೀರಾ ಸಪ್ಪಗನೂ ಅಲ್ಲ. ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಸಕ್ಕರೆನೂ ಕುದಿಯೋ ಹಾಲಿಗೆ ಹಾಕಿದ ಕೂಡಲೇ ಸಕ್ಕರೆ ಜಲ್ದಿನೇ ಕರಗ್ತೈತಿ. ಆದರೂ ಒಂದು ಸ್ವಲ್ಪ ಒಂದು 10 ನಿಮಿಷ ಇದೇ ಥರ ಈ ಹಾಲನ್ನು ಕೈ ಆಡಿಸ್ಕೊತ ಕುದಿಸ್ಕೊತ ಇರಬೇಕು. ಆವಾಗ ಹಾಲು ಗಟ್ಟಿಯಾಗಿ ಬರ್ತೈತಿ. ಇಷ್ಟು ಆದ್ರೆ ಬಾಸುಂದಿ ರೆಸಿಪಿ ಅರ್ಧ ರೆಡಿ ಆದಂಗೆ ಆಯಿತು. ಕುದಿಯೋದು ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಬಾಸುಂದಿ ರೆಡಿ ಆಯಿತು. ಹಾಲಿನ ಪೌಡ್ರ್ ಇದ್ರೆ ಈ ಥರ ಈಸಿಯಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ಈ ರೆಸಿಪಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಟೈಮ್ ಇದ್ರೆ ಸಾಕು. ಹಾಲಿನ ಪುಡಿ, ಹಾಲು, ಸಕ್ಕರೆ ಒಂದು 2-3 ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಹಂಗೆ ಭಾಳ ಕಡಿಮೆ ಟೈಮ್ ಒಳಗೂ ಮಾಡ್ಕೋಬಹುದು. ನಾರ್ಮಲಾಗಿ ಬಾಸುಂದಿ ಮಾಡೋದು ಟೈಮ್ ಭಾಳ ತೊಗೋತೈತಿ. ಹಾಲೆಲ್ಲ ಕುದ್ದು ಅದು ಎಷ್ಟು ಕುದ್ದು ಗಟ್ಟಿ ಆಗ್ತೈತಲ್ಲ ಅಷ್ಟು ಚೆಂದ ಬಾಸುಂದಿ ರೆಡಿ ಆಗ್ತೈತಿ. ಹಾಲು ಕುದ್ದು ಗಟ್ಟಿ ಆಗೋದಕ್ಕೆ ಭಾಳ ಟೈಮ್ ತೊಗೋತೈತಿ. ಅದ್ರ ಬದಲಿಗೆ ನಾವು ಈ ಥರ ಇಲ್ಲಿ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಒಂದು 10 ನಿಮಿಷದೊಳಗನ ಬಾಸುಂದಿಯನ್ನು ಮಾಡ್ಕೋಬಹುದು. ಟೇಸ್ಟ್ನೊಳಗೆ ಏನೂ ಡಿಫ್ರೆನ್ಸ್ ಇರೋಂಗಿಲ್ಲ. ನಾವು ಹಾಲನ್ನು ಕುದಿಸಿ ಗಟ್ಟಿ ಮಾಡಿರುವಂಥ ಟೇಸ್ಟ್ ಯಾವ ಥರ ಇರ್ತದಲ್ಲ ಅದೇ ಥರ ಟೇಸ್ಟ್ ಇರ್ತೈತಿ ಇದು. ನಾನು ಇಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಆದ್ರೆ ಬಾಸುಂದಿ ರೆಡಿ ಆಯಿತು. ನಾನು ಇಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ.
ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ತಂಪಾದ ಕೂಡಲೇ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಸ್ವಲ್ಪ ತಂಪು ಮಾಡೋದಕ್ಕೆ ಇಡಬೇಕು. ಬಾಸುಂದಿ ತಂಪಾಗಿದ್ರೂ ಮಸ್ತ್ ಹತ್ತತಿ, ಒಬ್ಬರು ಬಿಸಿ ಬಿಸಿದಕ್ಕೆ ಸೇರ್ತತಿ. ನಿಮ್ಗೆ ಯಾವ ರೀತಿ ಇಷ್ಟ ನೋಡ್ಕೊಂಡು ಅದೇ ಥರ ಸರ್ವ್ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ಬೋದು. ನಾನು ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಒಂದು 2ರಿಂದ 3 ತಾಸು ಆಗೋಷ್ಟು ಇದನ್ನು ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ. ನೋಡ್ತಿರ್ಬೋದು ನೀವು, ಈ ಥರ ಗಟ್ಟಿಯಾಗಿ ಬಂದೈತಿ, ಕಂಪ್ಲೀಟಾಗಿ ತಂಪನ್ನು ಆಗೈತಿ. ಈಗ ಆಗಲೇ ನಾವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ಕೋಬೋದು. ನಾನಿಲ್ಲಿ ಬಾದಾಮ ಮತ್ತು ಗೋಡಂಬಿ ಎರಡಷ್ಟೇ ಬಳಸ್ಕೊಂಡಿದ್ದೀನಿ. ನಿಮಗೆ ಪಿಸ್ತಾ ಫ್ಲೇವರದು ಇಷ್ಟ ಆಗ್ತಿತ್ತಂದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ನಡಿತೈತಿ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂಥ ಬಾಸುಂದಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಈ ರೆಸಿಪಿ ನೀವು ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.